ಸಂಚಾರಿ ನಿಯಮ ಪಾಲಿಸಿ ಅಂತ ಪೊಲೀಸರು ಹೇಳ್ತಾನೆ ಇರ್ತಾರೆ, ಆದ್ರೆ ಜನರು ಮಾತ್ರ ಜಾಗರೂಕರಾಗೋದಿಲ್ಲ. ಅದೇ ಕಾರಣದಿಂದ ಶಿವಮೊಗ್ಗದಲ್ಲಿ 2 ದಿನಗಳ ಜಾಗೃತಿ ಕಾರ್ಯಕ್ರಮವನ್ನ ಶಿವಮೊಗ್ಗ ಪೊಲೀಸರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಅವರು ಚಾಲನೆಯನ್ನ ನೀಡಿದ್ರು. ಸಂಚಾರಿ ನಿಯಮಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಇದಾಗಿದೆ. ಹೆಲ್ಮೆಟ್ ಧರಿಸೋದು, ಸೀಟ್ ಬೆಲ್ಟ್ ಹಾಕೋದು, ಸಿಗ್ನಲ್ನಲ್ಲಿ ಪಾಲನೆ ಮಾಡಬೇಕಾದ ನಿಯಮಗಳು, ಟ್ರಿಪಲ್ ರೈಡಿಂಗ್ ಮಾಡಬಾರ್ದು ಅನ್ನೋ ಸಂದೇಶವನ್ನ ಶಿವಮೊಗ್ಗದ ಸಂಚಾರಿ ಪೊಲೀಸರು ಮನಮುಟ್ಟುವ ಹಾಗೆ ತಿಳಿಸಿದ್ದಾರೆ. ಇಲ್ಲ ಸರ್, ಕಾಣಿಸುತ್ತೆ. ಎಲ್ಲಿ ಬರ್ತದೆ? ಬೆಲ್ಟ್ ಹಾಕಿಲ್ಲ ಕಣ, ಫೋಟೋ ಅದೇ ಬೆಲ್ಟ್ ಇಬ್ರು ಹಾಕ್ಯಾರೆ. ಸೀಟ್ ಬೆಲ್ಟ್ ಹಾಕಿದ್ರೆ ಸಖತ್ತಾಗೈತೆ. ಸಾರ್ವಜನಿಕರು ರಸ್ತೆ ಅಪಘಾತಗಳು ಸಂಭವಿಸಿದಾಗ ಸಹಾಯಕ್ಕಾಗಿ ಮೇಲ್ಕಂಡ ಮೂಲಕ ಸಂದೇಶವನ್ನು ಕಳಿಸಬಹುದು. ಹಾಗೆ ಇವತ್ತು ನಮ್ಮ ಶಿವಮೊಗ್ಗ ನಗರದಲ್ಲಿ ಈಸ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ವೆಸ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ ಇನ್ಸ್ಪೆಕ್ಟ್ರು ಸಂತೋಷ್ ಅವರು ಭಾಳ ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಕೋಟೆ ಗೆಸ್ಟ್ ಹೌಸ್ನ ಪ್ರಿಮೈಸಸ್ನಲ್ಲಿ ಈ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಥ ಕೆಲವು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಟ್ರಾಫಿಕ್ ರೂಲ್ಸ್, ಏನೇನು ಟ್ರಾಫಿಕ್ ರೂಲ್ಸ್ ಇದೆ, ನಾವು ಯಾಕೆ ಇದನ್ನು ಪಾಲನೆ ಮಾಡಬೇಕು ಅಂತಂದು, ಎಸ್ಪೆಷಲಿ 18-20 ವಯಸ್ಸಿನ ಮಕ್ಕಳು ಯಾರು ಅವಾಗಿನ್ನೂ ಗಾಡಿ ಓಡಿಸ್ಲಿಕ್ಕೆ ಶುರು ಮಾಡ್ತಾ ಇರ್ತಾರೆ ಅಂಥವ್ರನ್ನ ಒಂದು ಟಾರ್ಗೆಟಾಗಿ ಇಟ್ಕೊಂಡು ಅವ್ರಿಗೆಲ್ಲ ಸಾಕಷ್ಟು ಅವೇರ್ನೆಸ್ ಕೊಡೋಣ ಅಂತ ಒಂದು ಸ್ಟಾಲ್ನ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ಶೂರೆನ್ಸ್ ನಾವು ಯಾಕೆ ಮಾಡಿಸ್ಬೇಕು, ಯಾವ್ಯಾವ ರೀತಿ ಇನ್ಶೂರೆನ್ಸ್ ಇರುತ್ತೆ, ಆಮೇಲೆ ನಾವು ಗಾಡಿ ಓಡಿಸುವಾಗ ಹೆಲ್ಮೆಟ್ ಆಗಿರಬಹುದು ಅಥವಾ ಬೇರೆ ಸೇಫ್ಟಿ ಹಾರ್ನೆಸ್ ಆಗಿರ್ಬೋದು, ಯಾವ ರೀತಿ ನಾವು ಅದನ್ನು ಹಾಕ್ಕೊಳ್ಬೇಕಾಗತ್ತೆ, ಯಾವ ಕ್ವಾಲಿಟಿದನ್ನು ನಾವು ತೊಗೊಳ್ಬೇಕು, ಮತ್ತು ಸ್ಮಾರ್ಟ್ ಸಿಟಿನಲ್ಲಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಹೇಗಾಗುತ್ತೆ, ಆಮೇಲೆ ಆಕ್ಸಿಡೆಂಟ್ಸ್ ಆದಾಗ ಏನರಿಂದ ಆಕ್ಸಿಡೆಂಟ್ಸ್ ಆಗುತ್ತೆ ಮೊದಲನೇದಾಗಿ, ಆಮೇಲೆ ಆಕ್ಸಿಡೆಂಟ್ಸ್ ಆದಾಗ
ಸೀಟ್ ಬೆಲ್ಟ್ ಹಾಕಿದರೆ ಯಾವ ರೀತಿ ನಾವು ಸೇಫಾಗಿರ್ತೀವಿ, ಅಥವಾ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಯಾವ ರೀತಿ ಸೇಫಾಗಿರ್ತೀವಿ, ISI ಸರ್ಟಿಫೈಡ್ ಹೆಲ್ಮೆಟ್ ಹಾಕ್ಕೋಬೇಕು ಅನ್ನೋ ಎಲ್ಲ ಒಂದು ವಿವಿಧ ಆಯಾಮಗಳನ್ನು ಟ್ರಾಫಿಕ್ ರಿಲೇಟೆಡ್ ಎಲ್ಲ ಸ್ಟಾಲ್ಸ್ಗಳನ್ನ ಹಾಕ್ಕೊಂಡು ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂತಂದು ಮಾಡ್ತಾ ಇದ್ದಾರೆ. ಇದನ್ನು ನಾವು ಮೇಯ್ನು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ, ಸಾರ್ವಜನಿಕರಿಗೆ ಇದು ಸಹಾಯ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬನ್ನಿ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಥ ಅವೇರ್ನೆಸ್ನ ತಾವೆಲ್ಲರೂ ಕೂಡ ಪಡ್ಕೊಂಡ್ರೆ ತಮಗೂ ಒಳ್ಳೆಯದು, ತಮ್ಮ ಸುತ್ತಮುತ್ತಲು ಯಾರು ಇರ್ತಾರೆ ಆಗಿರಬಹುದು ಅಥವಾ ಸಂಬಂಧಿಕರುಗಳಾಗಿರಬಹುದು ಅವ್ರಿಗೂ ಕೂಡ ಈ ಒಂದು ಅವೇರ್ನೆಸ್ನ ಕೊಡಿ. ನಾವು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಶಿವಮೊಗ್ಗ ಟ್ರಾಫಿಕ್ ಇನ್ಸ್ಪೆಕ್ಟರು ಮತ್ತು ಅವರ ಟೀಮ್ ಸೇರಿಕೊಂಡು ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಇದು ಬರುತ್ತೆ ಅಂತ. ಕಂಪ್ಲೀಟ್ಲಿ ಅವ್ರ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆನಲ್ಲೂ ಕ್ರಿಯೇಟಿವಿಟಿ ಇರುತ್ತೆ ಅಂತ ಇದು ಪ್ರೂವ್ ಮಾಡಿದೆ. ಸೊ ಅದಕ್ಕೋಸ್ಕರ ಅಭಿನಂದನೆಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ. ಇವತ್ತಿನ ದಿನಮಾನಗಳಲ್ಲಿ ಟ್ರಾಫಿಕ್ ಆಕ್ಸಿಡೆಂಟ್ಸು ಸಾಕಷ್ಟು ಹೆಚ್ಚುತ್ತಾ ಇದೆ. ಒಳ್ಳೆ ರೋಡ್ಸ್ ಆಗ್ತಾ ಇದೆ, ವೆಹಿಕಲ್ಸ್ ಕೂಡ ಸಾಕಷ್ಟು ವೇಗವಾಗಿ ಹೋಗ್ತಕ್ಕಂಥ ಕೆಪಾಸಿಟಿನ ಹೊಂದಿರ್ತದೆ. ಸೊ ಹಾಗೆ ಯುವಕರು, ಎಸ್ಪೆಷಲಿ 20, 25, 30 ವಯಸ್ಸಿನ ಯುವಕರು ರೋಡ್ ಮೇಲೆ ಪ್ರಾಣ ಬಿಡ್ತಾ ಇದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಒಟ್ಟಾರೆ ಒಂದು ವರ್ಷದಲ್ಲಿ ಒಂದು 30ರಿಂದ 35 ಮರ್ಡರ್ ಪ್ರಕರಣಗಳಾದರೆ 350ರಿಂದ 360 ಆಕ್ಸಿಡೆಂಟ್ ಪ್ರಕರಣಗಳಾಗ್ತವೆ, ಫೇಟಲ್ ಡೆತ್ಸ್. ಕಳೆದ ವರ್ಷ 24ನೇ ಇಸ್ವಿನಲ್ಲಿ 363 ಜನ ರೋಡ್ ಮೇಲೆ ಆಕ್ಸಿಡೆಂಟ್ಸಿಂದ ಪ್ರಾಣನ ಕಳ್ಕೊಂಡಿದ್ದಾರೆ. ಅವರ ಫ್ಯಾಮಿಲೀಸು ಒಂದು 2000-3000 ಜನ ಆಗ್ತಾರೆ, ಕ್ಲೋಸ್ ಫಸ್ಟ್ ಸರ್ಕಲ್ ಆಫ್ ಫ್ಯಾಮಿಲಿ. ಅಷ್ಟು ಜನಕ್ಕೂ ಸಾಕಷ್ಟು ನೋವು ಇರುತ್ತೆ. ನಮ್ಮ ಯಾರೋ ದುಡಿಯೋ ಮಗ ಇರ್ತಾನೆ, ಅಥವಾ ಲವಿಂಗ್ ಹಸ್ಬೆಂಡ್ ಇರ್ತಾನೆ, ಅಥವಾ ಯಾವುದೋ ಪುಟಾಣಿ ಮಕ್ಕಳ ತಂದೆ ಇರ್ತಾರೆ, ಅವರು ಜೀವನ ತ್ಯಜಿಸಿರ್ತಾರೆ. ಆದ್ದರಿಂದ ಟ್ರಾಫಿಕ್ ರೂಲ್ಸ್ ಏನಿರುತ್ತೆ ಅದನ್ನು ಕಡ್ಡಾಯವಾಗಿ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಎಸ್ಪೆಷಲಿ ಇವತ್ತು 15-16 ವಯಸ್ಸಿನ ಮಕ್ಕಳು ಬಂದಿದ್ದೀರಿ, ನಿಮಗೆಲ್ಲ ಈಗಲೇ ಗಾಡಿ ಓಡಿಸ್ಲಿಕ್ಕೆ ಪರವಾನಗಿ ಕೂಡ ಇರೋದಿಲ್ಲ. ಇನ್ನು 2 ವರ್ಷ 3 ವರ್ಷ ಕಳೆದ ನಂತರ, ಆಫ್ಟರ್ ಯು ಕ್ರಾಸ್ 18 ಇಯರ್ಸ್, ನಿಮಗೆ ವೆಹಿಕಲ್ ಓಡಿಸ್ಲಿಕ್ಕೆ ಪರವಾನಗಿ ಕೂಡ ಸಿಗುತ್ತೆ. ಸೊ ಈಗಲಿಂದನೇ ಇದನ್ನು ನೀವು ಇನ್ಕಲ್ಕೇಟ್ ಮಾಡ್ಕೋಬೇಕು. ಟ್ರಾಫಿಕ್ ರೂಲ್ಸ್ನ ನಾವು ಪಾಲನೆ ಮಾಡಬೇಕು. ಟ್ರಾಫಿಕ್ ರೂಲ್ಸ್ನ ಯಾಕೆ ಪಾಲನೆ ಮಾಡಬೇಕು ಅಂತಂದರೆ, ನಮ್ಮ ಸುರಕ್ಷತೆಗೋಸ್ಕರ ನಾವು ಪಾಲನೆ ಮಾಡಬೇಕು. ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲೇ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಒಂದು ಮೆಡಿಕಲ್ ಸ್ಟೂಡೆಂಟ್, ಆಕೆ 2nd ಇಯರ್ ಮೆಡಿಕಲ್ ಓದ್ತಾ ಇರ್ತಾರೆ ಇಲ್ಲೇ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ, ಆಕೆ ತೀರ್ಕೊಂಡಿದ್ದಾರೆ. ಅದೇ ಕಾರ್ನಲ್ಲಿ ಇರ್ತಕ್ಕಂಥ ಇನ್ನಿಬ್ಬರಿಗೆ ಯಾವುದೇ ರೀತಿ ಇಂಜುರೀಸ್ ಇಲ್ಲ. ಯಾಕೆ ಒಬ್ಬರು ತೀರ್ಕೊಂಡಿದ್ದಾರೆ, ಒಬ್ಬರು ವಿತೌಟ್ ಇಂಜುರೀಸ್ ಎಸ್ಕೇಪ್ ಆಗಿದ್ದಾರೆ ಅಂತಂದರೆ, ಯಾರು ತೀರ್ಕೊಂಡಿಲ್ಲ ಅವರು ಸೀಟ್ ಬೆಲ್ಟ್ ಹಾಕಿದ್ರು, ಈಕೆ ಹುಡುಗಿ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಆ ಸೀಟ್ ಬೆಲ್ಟ್ ಹಾಕಿಲ್ಲದೆ ಇರೋ ಒಂದೇ ಕಾರಣಕ್ಕೆ ಮೇಜರ್ ಇಂಜುರೀಸ್ ಏನೂ ಇಲ್ಲ ಪಾಪ ಆಕೆಗೆ. ಹೆಡ್ ಇಂಜುರಿ ಒಂದು ಸ್ವಲ್ಪ ಆಗಿದೆ, ಇಂಟರ್ನಲ್ ಇಂಜುರಿ ಸ್ವಲ್ಪ ಆಗಿದೆ. ವೆರಿ ಬ್ರೈಟ್ ಫ್ಯೂಚರ್ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಆಕ್ಸಿಡೆಂಟಲ್ಲಿ ಪ್ರಾಣನ ಕಳ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ 2 ವೀಲರ್ಸು ಮತ್ತು 4 ವೀಲರ್ಸ್ ಎಲ್ಲನೂ ಬರುವಾಗ ಎಂಟ್ರಿ ಪಾಯಿಂಟ್ನಲ್ಲಿ ನೋಡಿದ್ದೀರಿ, ಅಲ್ಲಿ ಸ್ವಲ್ಪ ಈ ಮ್ಯಾನಿಕ್ವಿನ್ಸ್ ಕೂಡ ಇಟ್ಟಿದ್ರು. ಸಿಂಪಲ್ ಆಕ್ಸಿಡೆಂಟ್ಸು. 2 ವೀಲರಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಅಡ್ಡ ಬರ್ತಾರೆ ಅಂತ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಪಕ್ಕ ಡಿವೈಡರ್ಗೆ ಹೊಡೆದಿರ್ತಾರೆ, ಅಥವಾ ಸೈಡಿಗೆ ಹೋಗಿ ಸ್ಕಿಡ್ ಆಗಿ ಬಿದ್ದಿರ್ತಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಜೀವ ಉಳಿಯುತ್ತೆ, ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತಂದು ಜೀವ ಕಳ್ಕೊಂಡಿರ್ತಾರೆ. ಈ ರೀತಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಈ ಒಂದು ಟ್ರಾಫಿಕ್ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ, ಸಾಕಷ್ಟು ಥಾಟ್ ಪ್ರಾಸೆಸ್ ಹೋಗಿದೆ ಈ ಒಂದು ಕಾರ್ಯಕ್ರಮದ ಹಿಂದೆ. ನಮ್ಮ ಇನ್ಸ್ಪೆಕ್ಟರು ಮತ್ತು PSIs ಎಲ್ಲ ಸೇರಿಕೊಂಡು ಎಲ್ಲ ಆಯಾಮಗಳನ್ನು ಕೂಡ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಿಮಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂದು ಅವೇರ್ನೆಸ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ.